ಹಲೋ, ವೆಲ್ಕಮ್ ಟು ಇಂದು ಸ್ಕೈ ರುಚಿ. ಇವತ್ತು ನಾನು ಮಾಡ್ತಿರೋದು ಹಿತ್ತಿದ ಬೇಳೆ ಅವರೆಕಾಳು ಸಾಂಬಾರು. ಇದು ಸೀಸನ್ ಅಲ್ವಾ, ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲು. ಈಗ ಅವರೆಕಾಯಿ ಸೀಸನ್ನು, ಅದಕ್ಕೋಸ್ಕರ ಅವರೆಕಾಳು ಹಿತ್ತಿದ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ. ಬೇಕಾಗಿರೋದು ಅವರೆಕಾಳು, ಇದು 1 kg ಇದೆ. 1 kg ಹಿತ್ತಿಸಿರೋದ ಅವರೆಕಾಳು. ಇದು ರುಬ್ಕೊಳ್ಳೋದಕ್ಕೆ ಈರುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, 2 ಗೆಡ್ಡೆ, ಚಿಕ್ಕದು 2 ಗೆಡ್ಡೆ ಆದರೆ 2 ಗೆಡ್ಡೆ, ಇಲ್ಲಾಂದರೆ 1 ಗೆಡ್ಡೆ ಸಾಕಾಗುತ್ತೆ. ಬೆಳ್ಳುಳ್ಳಿ, 1 ಟೊಮೆಟೊ, ಮೆಣಸು 1 ಸ್ಪೂನು, ಹುರುಗಡಲೆ 1 ಸ್ಪೂನು, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಅರ್ಧ ಇಂಚ್ ಚಕ್ಕೆ, 4 ಲವಂಗ, 1 ಏಲಕ್ಕಿ, ಗಸಗಸೆ 1 ಸ್ಪೂನು, ಧನಿಯಾ ಪುಡಿ 3 ಸ್ಪೂನ್ ಧನಿಯಾ ಪುಡಿ ಬೇಕಾಗತ್ತೆ. ಗುಂಟೂರು ಮೆಣಸಿನ್ಕಾಯಿ ಖಾರ ಬರುತ್ತಲ್ವಾ, ಅದು ಮೆಣಸಿನ್ಕಾಯಿ ಪುಡಿ, ಇದು 1.5 ಸ್ಪೂನು. ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಕಲರ್ಗೋಸ್ಕರ. ಇದು ಸಾಂಬಾರು ಪುಡಿ, ಇದು ಲಾಸ್ಟಲ್ಲಿ ಹಾಕೋದಕ್ಕೆ. ಸಾಂಬಾರು ಪುಡಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ 1 ಸ್ಪೂನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, 4-5 ಸ್ಪೂನ್ ಎಣ್ಣೆ ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹುರ್ಕೊಳ್ಳೋಣ. ಆದಮೇಲೆ ಸ್ವಲ್ಪ ಇಷ್ಟು ಎಣ್ಣೆ ಹಾಕೋಣ ಹುರ್ಕೊಳ್ಳೋದಕ್ಕೆ. ಹಿತ್ತಿದ ಬೇಳೆ ಸಾಂಬಾರನ್ನ ಹುರ್ಕೊಂಡು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಮಾಡೋ ಒಂಥರ ಹಸಿ ಹಸಿ ವಾಸನೆ ಬರುತ್ತೆ. ಇದಕ್ಕೆ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದು. ಕಲರು ಚೇಂಜ್ ಆಗಲಿ ಸ್ವಲ್ಪ. ಇಷ್ಟು ಹುರಿದ್ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೋಣ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಫಸ್ಟ್ ಹುರಿಬೇಕು. ಯಾಕಂದರೆ ಇದು 3 ಸ್ಪೆಂಡು ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಇದು 3 ಫಸ್ಟ್ ಹುರ್ಕೋಬೇಕು. ಮೆಣಸು ಹಾಕೊಳ್ಳೋಣ. ಮೆಣಸು, ಚಕ್ಕೆ, ಲವಂಗ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಹುರ್ಕೊಳ್ಳೋಣ. ಹುರುಗಡಲೆ ಹಾಕೊಳ್ಳೋಣ. ಹುರುಗಡಲೆ ಜಾಸ್ತಿ ಹಾಕೋ, 1 ಸ್ಪೂನ್ ಆದರೆ ಸಾಕಾಗುತ್ತೆ. ಸ್ವಲ್ಪ ಸಾಂಬಾರು ಗಟ್ಟಿ ಬರಲಿ ಅಂತ ಅಷ್ಟೇ. ಟೊಮೊಟೊ ಇಟ್ಕೊಂಡ್ರೆ 1 ಟೊಮೊಟೊ ಹಾಕೊಳ್ಳೋಣ. ಟೊಮೊಟೊ ಒಂದು ಸ್ವಲ್ಪ ಮೆತ್ತಗಾಗಲಿ. ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್, ಇದು ಕಲರ್ಗೋಸ್ಕರ. ಇದು ಸಾಂಬಾರು ಪೌಡರು ಕೊನೆಯಲ್ಲಿ ಹಾಕೋಬೇಕಾಗತ್ತೆ. ಹುರ್ಕೊಳ್ಳೋಣ ಸ್ವಲ್ಪ, ಒಂದು 2 ನಿಮಿಷ. ಕೊನೆಯಲ್ಲಿ ಗಸಗಸೆ ಹಾಕ್ಕೊಳ್ಳೋಣ. ಗಸಗಸೆ ಫಸ್ಟೇ ಹಾಕಿದ್ರೆ ಸಿದೋಗ್ಬಿಡುತ್ತೆ ಬೇಗ, ಅದಕ್ಕೆ ಇವಾಗ ಗಸಗಸೆ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇಷ್ಟು ಆದಮೇಲೆ ನಾನು ತೆಂಗಿನಕಾಯಿನ ಇಟ್ಕೊಂಡಿದ್ದೇನೆ, ಅದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿಲಿ ಬೇಗ ನುಣ್ಣಗಾಗಲ್ಲ ಅಂತ ಹೇಳಿಬಿಟ್ಟು ಅದನ್ನು ಹಾಕಿ ಸ್ವಲ್ಪ 1-2 ಮಿನಿಟ್ಸ್ ಸಾಕಾಗುತ್ತೆ. ಆರಿದ್ಮೇಲೆ ರುಬ್ಕೊಳ್ಳೋಣ. ಹುರ್ಕೊಂಡಿರೋದೆಲ್ಲ ಸ್ವಲ್ಪ ಆರಕ್ಕೆ ಇಟ್ಟಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯಿಲಿ, ಕಾದಿದೆ, ಎಣ್ಣೆ ಕಾದಿದೆ. ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಇಷ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಳ್ಳೋಣ. ಒಗ್ಗರಣೆ ಆಗಿದೆ. ಇದಕ್ಕೆ ಹಿತ್ತಿದ ಬೇಳೆ ತೊಳೆದಿಟ್ಕೊಂಡಿದ್ದೇವಲ್ಲ, ಹಿತ್ತಿದ ಬೇಳೆ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇದು ಅವರೆಕಾಳು ಈರುಳ್ಳಿ ಮತ್ತು ಎಣ್ಣೆ ಜೊತೆ ಚೆನ್ನಾಗಿ ಬೇಯಬೇಕು. ಇದು ಹಸಿ ಸ್ಮೆಲ್ ಹೋಗಬೇಕು.
ನೀವು ಹಸಿ ಸ್ಮೆಲ್ ಹೋಗದೆ ಹಾಕಿದ್ರೆ ಸಾಂಬಾರು ಚೆನ್ನಾಗಿ ಆಗೋದಿಲ್ಲ. ಚೆನ್ನಾಗಿ ಒಂದು 5 ನಿಮಿಷನಾದ್ರೂ ಚೆನ್ನಾಗಿ ಮೀಡಿಯಮ್ ಹುರಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋಣ. ಸ್ವಲ್ಪ ಬೆಂದಮೇಲೆ ಉಪ್ಪು ತೊಗೊಂಡಿರ್ತೀವಲ್ಲ ರುಚಿಗೆ, ಅದರಲ್ಲಿ ಅರ್ಧ ಉಪ್ಪು ಹಾಕ್ಕೊಳ್ಳೋಣ. ಕಾಲಿಗೆ ಸ್ವಲ್ಪ ಉಪ್ಪು ಇಳ್ಕೋಬೇಕು. ಈಗ ಚೆನ್ನಾಗಿ ಬೆಂದಿದೆ. ಇದು ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಎಣ್ಣೆ ಈಗ ಚೆನ್ನಾಗಿ ಮಸಾಲೆನ ಹುರ್ಕೊಳ್ಳೋಣ. ಹುರಿದಾಗಿದೆ. ಇವಾಗ ರುಬ್ಬಿರ್ತೀವಲ್ಲ ಮಸಾಲೆ, ಆ ನೀರಿರುತ್ತಲ್ವ, ನೀರು ಹಾಕ್ಕೊಳ್ಳೋಣ. ನಮಗೆ ಎಷ್ಟು ಗಟ್ಟಿ ಬೇಕು, ತುಂಬ ಇವಾಗ ಚಪಾತಿ ಪೂರಿಗಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ, ಮುದ್ದೆ ಸಾಂಬಾರಿಗಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇಷ್ಟಿದ್ದರೆ ಬೆಂದಮೇಲೆ ನೀವು ಪೂರಿ ಚಪಾತಿ ಆ ಥರ ಗೊಜ್ಜು ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಇದು ಬೇಳೆ ಇದು ಚೆನ್ನಾಗಿ ಬೆಂದರೆ ಗಟ್ಟಿ ಆಗುತ್ತೆ. ಸಾಕಾಗತ್ತೆ ಇಷ್ಟು. ಇದನ್ನು ಕುಕ್ಕರಲ್ಲಿ ಮಾಡ್ಕೊತಾರೆ. ಕುಕ್ಕರಲ್ಲಿ ಮಾಡಿಕೊಂಡ್ರೆ ಇದಕ್ಕೆ ಬೇಳೆ ಏನಾಗ್ಬಿಡುತ್ತೆ, ತುಂಬ ಕಲಸೋಗ್ಬಿಡುತ್ತೆ. ಅದಕ್ಕೆ ಪಾತ್ರೆ ಮಾಡಿಕೊಂಡ್ರೆ ಬೆಸ್ಟ್. ಒಂದು 10 ನಿಮಿಷ ಇವಾಗೆಲ್ಲ ಒಗ್ಗರಣೆ ಹಾಕಿದ್ದೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ 10 ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ. ಬೇಳೆ ಯಾವತ್ತೂ ಕುಕ್ಕರಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಪಾತ್ರೆಲಿ ಮಾಡೋದನ್ನೇ ಚೆನ್ನಾಗಿರೋದು. ಇದು ಒಂದು ಕುದಿ ಬರಲಿ. ಆಮೇಲೆ ಅರ್ಧ ಉಪ್ಪು ಕಾಳಿಗೆ ಹಾಕ್ಕೊಂಡಿರ್ತೀವಲ್ವ, ಇನ್ನು ಸ್ವಲ್ಪ ಉಪ್ಪು ಇರುತ್ತಲ್ವ, ಅದು ಹಾಕೋಣ. ಚೆನ್ನಾಗಿ ಬೇಯಲಿ. ಒಂದು ಸತಿ ತಿರುಗಿಸ್ಬಿಟ್ಟು ಮುಚ್ಚೋಣ. ಸ್ವಲ್ಪ ಕುದಿ ಬರಲಿ. ಈಗ ಈ ಥರ ಚೆನ್ನಾಗಿ ಕುದಿ ಬರ್ತಾಯಿದೆ. ಬೇಯಲಿ. ಈಗ ಹಿಂಗೆ ಕುದಿ ಬಂದಮೇಲೆ ನಾವು ಸಾಂಬಾರು ಪುಡಿ ಇಟ್ಕೊಂಡಿರ್ತೀವಲ್ವ, 1 ಸ್ಪೂನು ಅದನ್ನು ಹಾಕ್ಕೊಳ್ಳೋಣ. ಸಾಂಬಾರು ಪುಡಿ 1 ಸ್ಪೂನ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಎಷ್ಟು ನಮಗೆ ಗಟ್ಟಿ ಬೇಕೋ ಅಷ್ಟು ಮಾಡ್ಕೋಬೋದು. ಇದು ಸ್ವಲ್ಪ ಇದಕ್ಕೆ ಬೇಳೆ ಎಲ್ಲ ಬೆಂದರೆ ಗಟ್ಟಿ ಬರುತ್ತೆ ಸಾಂಬಾರು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಿಮ್ಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೋಬೇಕು. ಬೆಂದಿದೆ. ಈ ಥರ ಬೆಂದಿದ್ರೆ ಈ ಥರ ಮೇಲ್ಗಡೆ ಈ ಥರ ಎಣ್ಣೆ ಎಲ್ಲ ತೇಲುತ್ತೆ, ಆಗ ಬೆಂದಿದೆ ಅಂತ ಅರ್ಥ. ಎಣ್ಣೆ ಈ ಥರ ತೇಲಬೇಕು. ಸ್ವಲ್ಪ ತೇಲಿದ್ರೆ ಬೆಂದಿದೆ ಅಂತ ನೋಡಿ. ಹೇಗೆ ಇಷ್ಟು ಹಿಂಗೆ ಇಟ್ಕೊಂಡು ಹಿಂಗೆ ಆದರೆ ಸಾಕು. ಮುಚ್ಚಿರ್ತೀವಲ್ಲ ಅದರಲ್ಲಿ ಇದೊಂದು ಸ್ವಲ್ಪ ಇದು ಆಗುತ್ತೆ, ಸಾಕಾಗುತ್ತೆ. ಆಗಿದೆ. ಈಗ ಹಿತ್ತಗೆ ಬೇಳೆ ಸಾಂಬಾರು ರೆಡಿ. ಈಸಿ ಮಾಡ್ಕೊಳ್ಳೋದು, ಈಸಿ ಮೆಥಡ್ ಇದು. ನೋಡಿ ಮಾಡ್ಕೊಳ್ಳಿ. ಈಗ ಸರ್ವ್ ಮಾಡ್ಕೊಳ್ಳೋಣ. ಮುದ್ದೆ ಹಿತ್ತಗೆ ಬೇಳೆ ಸಾಂಬಾರು ರೆಡಿ ಇದೆ. ಬಿಸಿ ಬಿಸಿ ಹಿತ್ತಗೆ ಬೇಳೆ ಸಾಂಬಾರು ಮುದ್ದೆ.